ನಮಸ್ಕಾರ ವೀಕ್ಷಕರೇ, ಹೆಲ್ದಿ ಫುಡ್ ಫಾರ್ ಹೆಲ್ದಿ ಲೈಫ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವೆಜಿಟೇಬಲ್ ಪಾಲಕ್ ಪಲಾವ್ನ ಮಾಡ್ತಿದ್ದೀವಿ. ಸಾಮಗ್ರಿಗಳು: ಅಕ್ಕಿ 1 ಬೌಲ್ ಅಕ್ಕಿ, ಚಕ್ಕೆ, ಪಲಾವ್ ಎಲೆ, ಸಾಸಿವೆ, ಜೀರಿಗೆ, ಲವಂಗ, ಮೆಣಸು, ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಗರಂ ಮಸಾಲ ಪುಡಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಮಸಾಲ ಡ್ರೈ ಮಸಾಲ ಇರ್ತಾವಲ್ಲ, ಅದೆಲ್ಲ ಇದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಬೇಕು. ಶುಂಠಿ, ಬೆಳ್ಳುಳ್ಳಿ ಮತ್ತು ಪಾಲಕ್ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡಿರಿ. ಪೇಸ್ಟ್ ಆದಮೇಲೆ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕಾದ್ಮೇಲೆ ಚಕ್ಕೆನ ಹಾಕಿರಿ. ಚಕ್ಕೆ ಹಾಕಾದ್ಮೇಲೆ ಮತ್ತು ಪಲಾವ್ ಎಲೆನ ಹಾಕಬೇಕು. ಪಲಾವ್ ಎಲೆ ಆದಮೇಲೆ ಈರುಳ್ಳಿ ಹಾಕಿರಿ. ಫಸ್ಟ್ ಈರುಳ್ಳಿ ಹಾಕಿ ಒಂದು 2 ಸೆಕೆಂಡ್ ಬಿಟ್ಟು ಮತ್ತು ಉಳಿದಿರೋ ಎಲ್ಲ ವೆಜಿಟೇಬಲ್ ಕಟ್ ಮಾಡ್ಕೊಂಡಿರ್ತಿರಲ್ಲ, ಅದೆಲ್ಲ ವೆಜಿಟೇಬಲ್ನ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ವೆಜಿಟೇಬಲ್ ಎಲ್ಲ ಸ್ವಲ್ಪ ಆದಮೇಲೆ ನೀವು ಪಾಲಕ್ ಮತ್ತು ಮಸಾಲ ಹಾಕಿರುವಂಥ ಇದು ಮಾಡಿಟ್ಕೊಂಡಿದ್ರಲ್ಲ ಗ್ರೇವಿ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇದರಲ್ಲಿ ನಾನು ಮೆಣಸಿನ್ಕಾಯಿನ ಹಾಕಿಲ್ಲ, ಯಾಕಂದರೆ ಮನೇಲಿ ಸಣ್ಣ ಮಕ್ಕಳಿದ್ದಾರೆ. ಇವಾಗ ಅದು ಪ್ಯೂರಿನ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಇದು ಕೂಡ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಕೈ ಆಡಿಸ್ತಾ ಇರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಉಪ್ಪು ಹಾಕಾದ್ಮೇಲೆ ನೀವು ಮೊದಲೇ ಅಕ್ಕಿ ತೊಳೆದಿಟ್ಕೊಂಡಿರ್ತೀರಲ್ಲ, ಸೊ ಅಕ್ಕಿ ತೊಳೆದಿರೋ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡಿ. ವೆಜಿಟೇಬಲ್ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಕ್ಯಾರೆಟು ಮತ್ತು ಪಾಲಕ್ಕು ಕಣ್ಣಿಗೆ ತುಂಬ ಒಳ್ಳೆಯದು. ಸೊ ನಾವು ಪಲ್ಯ ಮತ್ತು ಸಾಂಬಾರು ಮಾಡಿದ್ರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂಥೇಳಿ ಸೊ ಪಾಲಕಲ್ಲಿ ಆ್ಯಡ್ ಮಾಡ್ತಿರೋದು ವೆಜಿಟೇಬಲ್ಸ್ನ. ಸೊ ಇದು ಸ್ವಲ್ಪ 2 ನಿಮಿಷ ಬೇಯ್ದಾದ್ಮೇಲೆ ಮತ್ತೆ ಅಕ್ಕಿ ಹಾಕಿರಿ. ಸೊ ಫೈನಲ್ ಆಯಿತು ನಮ್ಮದು ಪಲಾವ್. ಇವಾಗ ಅಕ್ಕಿ ಹಾಕಾದ್ಮೇಲೆ ನೀವು ಎಷ್ಟು ಬೌಲ್ ಅಕ್ಕಿ ತೊಗೊಂಡಿರ್ತಾರಲ್ಲ, ಸೊ ಅದಕ್ಕೆ ಸರಿ ಆಗೋ ಥರ ನೀರನ್ನು ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿಬಿಟ್ಟು ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿ 3 ವಿಷಲ್ ಕೂಗಿಸಿದ್ರೆ ನಿಮ್ಮದು ಪಲಾವ್ ರೆಡಿ ಆಯಿತು. ಸೊ ಎಲ್ಲರೂ ಪಲಾವ್ ಮಾಡ್ತಾರೆ, ಇದರಲ್ಲಿ ಏನು ವಿಶೇಷ ಅಂತ ಕೇಳ್ಬೋದು. ಸೊ ಒಬ್ಬೊಬ್ಬರು ಮಾಡುವಂಥ ವಿಧಾನಗಳು ಬೇರೆ ಬೇರೆ ಆಗಿರ್ತವೆ. ಸೊ ಬೇರೆ ಬೇರೆ ವಿಧಾನಗಳು ಮಾಡೋದ್ರಿಂದ ಸೊ ಟೇಸ್ಟು ಕೂಡ ನಿಮ್ಗೆ ವೇರಿಯೇಷನ್ ಆಗಿರ್ತದೆ. ಸೊ ಹಾಗಾಗಿ ಮಾಡಿ ತೋರಿಸಿರೋದು. ಸೊ ನಮ್ಮ ಪಲಾವ್ ರೆಡಿ ಆಯಿತು, ವೆಜಿಟೇಬಲ್ ಪಾಲಕ್ ಪಲಾವ್ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ನಮಗೆ ನೆಕ್ಸ್ಟ್ ವೀಡಿಯೋಸ್ಗೂ ಸಪೋರ್ಟ್ ಮಾಡ್ತಾಯಿರಿ. ಅಥವಾ ನಿಮ್ಗೆ ಬೇರೆ ಏನು ಐಟಮ್ ಬೇಕಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾವು ನೆಕ್ಸ್ಟ್ ವೀಡಿಯೋ ಏನು ಮಾಡೋದಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್.